ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಡ್ಬೇಕಾರೆ ಎಷ್ಟೋ ಕಷ್ಟಪಟ್ಟು ಆಗೋ ಈಗೋ ಮಾಡಿ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಮಾಡ್ಕೊಂಡಿರ್ತಾರೆ. ಮೌಂಟೇಶನ್ ಆನ್ ಆದ ನಂತರ ಒಂದು ಕನಸು ಕಟ್ಟಿರ್ತಾರೆ, ಏನಪ್ಪ ಯೂಟ್ಯೂಬ್ನಲ್ಲಿ ಅಷ್ಟು ಇಷ್ಟು ದುಡ್ಡು ಬರುತ್ತೆ, ಆ ದುಡ್ಡಿಂದ ನಾವು ಲೈಫ್ ಮತ್ತು ನಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಬೇಕಂತ ತುಂಬ ಜನ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್, ನಾನು ಕೂಡ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಕನಸು ಕಟ್ಟಿರ್ತೀವಿ. ಆದರೆ ಬಟ್ ಅದೇ ಒಂದು ಕನಸಿನಿಂದ ನಾವು ರಾತ್ರಿ ಮಲ್ಕೊಂಡು ಇರ್ತೀವಿ, ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎಚ್ಚರವಾದಾಗ ನೋಡ್ತೀವಿ ಯೂಟ್ಯೂಬ್ನಿಂದ ಒಂದು ಮೇಲ್ ಬರುತ್ತೆ. ಏನಪ್ಪ ಮೇಲ್ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಡಿಲೀಟ್ ಮಾಡಿದೀವಿ ಅಂತ ಮೇಲ್ ಬರುತ್ತೆ. ಮತ್ತೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಯೂಟ್ಯೂಬ್ದವರು ಡಿಲೀಟ್ ಮಾಡ್ತಾರೆ. ಮತ್ತೆ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಯೂಟ್ಯೂಬ್ದವರು ಡಿಲೀಟ್ ಮಾಡ್ತಾರೆ. ಯಾಕಪ್ಪ ಅನ್ಬೇಕಾ, ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಅಂದರೆ ಯೂಟ್ಯೂಬ್ ರಿಪೋರ್ಟ್ ಬಂದಿದೆ. ಏನಪ್ಪ ರಿಪೋರ್ಟ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ನಮ್ಮ ಒಂದು ಯೂಟ್ಯೂಬ್ನಿಂದ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 95 ಲಕ್ಷ ಅಂದರೆ 95 ಲಕ್ಷ ಯೂಟ್ಯೂಬ್ನಿಂದ ವೀಡಿಯೋಸ್ಗಳು ಡಿಲೀಟ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟು 95 ಲಕ್ಷ ಯೂಟ್ಯೂಬ್ನಿಂದ ವೀಡಿಯೋಸ್ ಡಿಲೀಟ್ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಅತಿ ಹೆಚ್ಚು ಅಂದರೆ ನಮ್ಮ ಭಾರತದ ಯೂಟ್ಯೂಬ್ ಏನು ಕ್ರಿಯೇಟರ್ಸ್ ಇದ್ದಾರೆ, ನೀವು ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸೇ ವೀಡಿಯೋ ಡಿಲೀಟ್ ಮಾಡಿದ್ದಾರೆ. ಅದು ಯಾವೊಂದು ಕಾರಣಕ್ಕೋಸ್ಕರ ಡಿಲೀಟ್ ಮಾಡಿದರೆ ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಈ ಒಂದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನಾನು ಕ್ಲಿಯರಿಗೆ ಹೇಳ್ತೀನಿ, ಯಾರು ಕೂಡ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ಕೊಬಿಡಿ. ಏನೂ ಆದರೂ ನೀವು ಕೂಡ ಒಂದು ಜಸ್ಟ್ ಈ ಒಂದು ಸ್ಕಿಪ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಅದೇನು ಅಂತ ನೋಡುತ್ತೆ ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬಟನ್ ಟನ್ನದ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಎಷ್ಟು ನೀವು ಲೈಕ್ ಮಾಡ್ತಾರೆ ಅಷ್ಟು ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ಒಂದು ರೆಕಮೆಂಡ್ ಆಗುತ್ತೆ. ಅವ್ರು ಕೂಡ ನೋಡಿ ನಿಮ್ಮಿಂದ ಇನ್ಫಾರ್ಮೇಷನ್ ತಿಳ್ಕೊತಾರೆ. ಏನಂತ ಹೇಳೋದು ತುಂಬ ಸಿಂಪಲ್. ಈಗ ಮೊದಲನೇ ಬಿಟ್ಟು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಯೂಟ್ಯೂಬ್ನಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕನಸು. ಆದರೆ ಬಟ್ ಆಲ್ಮೋಸ್ಟ್ ಈಗ ಯೂಟ್ಯೂಬ್ ರಿಪೋರ್ಟ್ ಪ್ರಕಾರ ನೋಡಿದ್ರೆ ಯೂಟ್ಯೂಬ್ನಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟಂದರೆ 95 ಲಕ್ಷ ವೀಡಿಯೋಸ್ಗಳು ಡಿಲೀಟ್ ಆಗಿದೆ. ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಮ್ಮ ಇಂಡಿಯಾದ ಅಂದರೆ ನಮ್ಮೊಂದು ಭಾರತದಲ್ಲಿ ಅತಿ ಹೆಚ್ಚು ನಮ್ಮ ಭಾರತ ಯೂಟ್ಯೂಬ್ ಅಂದರೆ ನಮ್ಮ ಭಾರತದ ಕ್ರಿಯೇಟರ್ಸೇ ವೀಡಿಯೋ ಡಿಲೀಟ್ ಆಗಿದೆ. ಎಷ್ಟಂದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಏನಿದಲ್ಲ ಈ ಫೆಬ್ರವರಿ ಈ 2024 ಅಂದರೆ ಈ 2024 ಅಕ್ಟೋಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನೇನು ರೂಲ್ಸ್ ಯಾರೆಲ್ಲ ಇನ್ನು ವೈಲೇಟ್ ಮಾಡಿದಾರೆ, ರೂಲ್ಸ್ ಫಾಲೋ ಮಾಡಿಲ್ಲ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಷ್ಟು 30 ಲಕ್ಷ ನಮ್ಮ ಭಾರತ ಕ್ರಿಯೇಟರ್ಸ್ ವೀಡಿಯೋ ಡಿಲೀಟ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಯೂಟ್ಯೂಬ್ ಚಾನಲ್ ಎಷ್ಟು ಡಿಲೀಟ್ ಆಗಿರ್ಬೋದು, ಎಷ್ಟಂದರೆ 48 ಲಕ್ಷ ಯೂಟ್ಯೂಬ್ ಚಾನಲ್ಗಳು ಡಿಲೀಟ್ ಮಾಡಿದ್ದಾರೆ. ಯಾಕಪ್ಪ ಮಾಡಿದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಬೇಕು. ಯಾವ ಒಂದು ಕಾರಣಕ್ಕೋಸ್ಕರ ಮಾಡಿದ್ರೆ ಹೇಳ್ಬೇಕಾರೆ ತುಂಬ ಸಿಂಪಲ್. ಯೂಟ್ಯೂಬ್ ಅನ್ನೋದು ಈಗ ಮೊದಲನೇ ರೀತಿ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ ಅಂದರೆ ಯೂಟ್ಯೂಬ್ದವರು ಈಗ ಮೊದಲಿಗೆ ಯಾವ ರೀತಿ ಯೂಟ್ಯೂಬ್ನಲ್ಲಿ ಕೂಡ ವೀಡಿಯೋ ಡಿಲೀಟ್ ಮಾಡ್ತಾಯಿದ್ರು, ಅದು ಯಾವ ರೀತಿ ಡಿಲೀಟ್ ಮಾಡ್ತಾನೋ ನಾವೇನಾದ್ರು ಬೇರೆ ಕಂಟೆಂಟು ಬೇರೆ ರೀತಿ ಏನಾದ್ರು ಯೂಟ್ಯೂಬ್ ಪಾಲಿಸಿ ಫಾಲೋ ಮಾಡಿ ಅಂದ್ರೆ ನಮ್ಮೊಂದು ವೀಡಿಯೋ ಡಿಲೀಟ್ ಮಾಡ್ತಾರೆ. ಅದು ಯಾವಾಗ ಡಿಲೀಟ್ ಮಾಡ್ತೋ ಸ್ವಲ್ಪ ಲೇಟ್ ಪ್ರೊಸೀಜರ್ನಿಂದ ವೀಡಿಯೋ ಡಿಲೀಟ್ ಮಾಡ್ತಾಯಿದ್ರು. ಆದರೆ ಬಟ್ ಈಗ ಯೂಟ್ಯೂಬ್ದವ್ರು ಏನು ಮಾಡಿದ್ರೆ ಇಂಪ್ರೂವ್ ಆಗಿದ್ದಾರೆ. ಯೂಟ್ಯೂಬ್ದವ್ರು ಇಂಪ್ರೂವ್ ಮಾಡ್ಕೊಂಡು ಏನು ಮಾಡಿದ್ರೆ ಅವರು AI ಜೊತೆ ಇಂಟಿಗ್ರೇಟ್ ಮಾಡಿದ್ದಾರೆ, ಅಂದರೆ ಕೈ ಜೋಡಿಸಿ ಏನು ಮಾಡಿದ್ರೆ ಈಗ ಡೈರೆಕ್ಟಾಗಿ AI ಆಟೋಮೆಟಿಕ್ ಎಲ್ಲರಿಗೆ ವೀಡಿಯೋ ಡಿಲೀಟ್ ಮಾಡ್ತಾರೆ. ವೀಡಿಯೋ ಯಾವ ಒಂದು ಕಾರಣಕ್ಕೋಸ್ಕರ ಡಿಲೀಟ್ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ನೋಡ್ತಿರ್ಬೇಕಾರೆ ಏನಾದರೂ ನೀವು ವೀಡಿಯೋ ಸ್ಪ್ಯಾಮ್ ರಿಲೇಟೆಡ್ ವೀಡಿಯೋ ಮಾಡೋದು ಮತ್ತು ಅರ್ನಿಂಗ್ ರಿಲೇಟೆಡ್ ಅಂದರೆ ಒಂದೇ ದಿನದಲ್ಲಿ ಇಷ್ಟು ಮಾಡೋದು, ಮತ್ತು ಅದ್ರ ಜೊತೆ ಸ್ಪ್ಯಾಮ್ ಮಾಡೋದು, ಮತ್ತು ಬೇರೆ ಕ್ಯಾಟಗರಿ ಆಗಿರ್ಬೋದು, ಸುಳ್ಳು ನ್ಯೂಸ್ ಕೊಡೋದಾಗಿರ್ಬೋದು, ಈ ರೀತಿ ಮಾಡಿದರೆ ಏನಾಗುತ್ತೆ ಅವರೊಂದು ಯೂಟ್ಯೂಬ್ಸ್ ವೀಡಿಯೋ ಡಿಲೀಟ್ ಮಾಡ್ತಾರೆ. ನೀವು ಮತ್ತೆ ಯೂಟ್ಯೂಬ್ ಪಾಲಿಸಿ ವೈಲೇಟ್ ಮಾಡಿದ್ರೆ ಆ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಮತ್ತೆ ನೀವು ಮಾಡಿದ್ರೆ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಮಾಡ್ತಾರೆ. ಒಮ್ಮೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಒಮ್ಮೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆದರೆ ಮತ್ತೆ ನೀವು ವಾಪಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರು ಕೂಡ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಮತ್ತೆ ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಡಿಲೀಟ್ ಆಗುತ್ತೆ. ಆಗಿರೋ ನೀವು ಅನ್ಬೋದು ನಾನು ನಮ್ಮ ಫ್ಯಾಮಿಲಿಯಲ್ಲಿ ಇದ್ದಂಥ ಇಮೇಲ್ ID ಯೂಸ್ ಮಾಡ್ಕೊಂಡು ಮತ್ತೆ ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲ, ನೀವು ಯಾರದೇ ಚಾನಲ್ ಕ್ರಿಯೇಟ್ ಮಾಡಿದ್ರು ಕೂಡ ನೀವು ಮಾಡುವಂಥ ನೀವು ಪೇಸ್ ಏನಿಲ್ಲ, ಈ ಪೇಸ್ ಆಗಿರೋದು ನಾವು ಮಾಡುವಂಥ ಮೂಮೆಂಟ್ ಈಗೇನು ನಾವು ಮಾಡ್ತಾಯಿದ್ದೀವಿ ಈ ಮೂಮೆಂಟ್ ಎಲ್ಲ AI ಯೂಟ್ಯೂಬ್ದವ್ರ ಹತ್ತಿರ ಡೇಟಾ ಕಲೆಕ್ಟ್ ಆಗಿರುತ್ತೆ. ಆ ಡೇಟಾ ಮೂಲಕ ಯೂಟ್ಯೂಬ್ ಆಟೋಮೆಟಿಕ್ AI ಮೂಲಕ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಷ್ಟೇ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಡಿಲೀಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದೇ ಇಷ್ಟ. ಇದು ಎಲ್ಲ ಯಾಕಾಗಿದೆ ಏನು ಇದೆಲ್ಲ ಹೇಳ್ಬೇಕಾದ್ರೆ ನಾವು ನಿಮಗೆ ಹೇಳ್ಬೇಕಾರೆ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿ ಸ್ಪ್ಯಾಮ್ ರಿಲೇಟೆಡ್ ವೀಡಿಯೋ ಮಾಡೋಂಗಿಲ್ಲ, ಮತ್ತು ಅರ್ನಿಂಗ್ ರಿಲೇಟೆಡ್ ಜಾಸ್ತಿ ಬೆಟ್ಟಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಕೆಶನ್ ಆಗಿರ್ಬೋದು, ಈ ರೀತಿ ಪ್ಲಾಟ್ಫಾರ್ಮ್ ಬಗ್ಗೆ ವೀಡಿಯೋ ಮಾಡಬಾರ್ದು ದಯವಿಟ್ಟು. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಐತೆ, ಯಾವುದೇ ರೀತಿ ವೀಡಿಯೋ ಮಾಡುವಾಗ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮೇಲ್ಗಡೆ ಸೇವ್ ಮಾಡೋಕೋಬೇಡಿ. ನಂಬರ್ಸ್ ಆಗಿರ್ಬೋದು ಅದನ್ನು ಕೂಡ ಶೇರ್ ಮಾಡೋಕೋಬೇಡಿ. ಸೇವ್ ಮಾಡಿದ್ರೆ ಸ್ಟ್ರೈಕ್ ಬರುತ್ತೆ. ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, ಸ್ಪ್ಯಾಮ್ ರಿಲೇಟೆಡ್ ಆಗಿರ್ಬೋದು, ಮತ್ತು ನ್ಯೂಸ್ ರಿಲೇಟೆಡ್ ಆಗಿರ್ಬೋದು, ಫೇಕ್ ನ್ಯೂಸ್ ಕೊಡೋದು, ಮತ್ತು ಒಂದೇ ದಿನದಲ್ಲಿ ಹಂಗೆ ಹಿಂಗೆ ಅಂತ ಕೊಡ್ತಾರಲ್ಲ ಆ ರೀತಿ ಮಾಡೋಕೋಬೇಡಿ. ಮತ್ತು ತಮ್ಮನೇಲಿ ಬೇರೆ ಹಾಕೋದು, ವೀಡಿಯೋ ಬೇರೆ ಇರೋದು ಆ ರೀತಿ ಮಾಡೋಕೋಬೇಡಿ. ಆ ರೀತಿ ಹಾಕಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್
ಚಾನಲ್ ಆಟೋಮೆಟಿಕ್ ಡಿಲೀಟ್ ಕೂಡ ಆಗುತ್ತೆ. ಯೂಟ್ಯೂಬ್ದವ್ರು ವೀಡಿಯೋ ಕೂಡ ಡಿಲೀಟ್ ಮಾಡ್ತಾರೆ. ಇನ್ನೊಳಗೆ ತುಂಬ ಸಿಂಪಲ್ ಈ ರೀತಿ ಒಂದು ಹೊಸ ನ್ಯೂ ರೂಲ್ಸ್. ಮತ್ತು ಇದು ಮಾರ್ಚ್ 19ರಿಂದ ಹೊಸ ನ್ಯೂ ಯೂಟ್ಯೂಬ್ ರೂಲ್ಸ್ ಬರುತ್ತೆ. ಅದು ಯಾವ ರೂಲ್ಸ್ ಬರುತ್ತೆ ಏನು ಎಲ್ಲ ನಾನು ನೋಡೋಣ. ಎಲ್ಲರಿಗೆ ಆ್ಯಕ್ಚುಲಿ ಉಂಟು, ಯಾಕಂದರೆ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು, ಬೇರೆ ಬೇರೆ ರೀತಿ ತಮ್ಮನೇಲಿ ಸ್ವಲ್ಪ ನಡೀತಿದ್ದು. ಆದಷ್ಟು ಯೂಟ್ಯೂಬ್ ಏನು ಮಾಡಿದೆ ಈಗ ಸ್ಟ್ರಿಕ್ ಆಗಿದೆ. ಸ್ಟ್ರಿಕ್ ಆಗಿ ಯೂಟ್ಯೂಬ್ನಲ್ಲಿ ತುಂಬ ಡೇಂಜರ್ ಆಗಿದೆ. ಯೂಟ್ಯೂಬ್ ಮೊದಲನೇ ಹಂಗೆ ಇಲ್ಲ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಬರ್ತಾ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ತುಂಬ ಸ್ಟ್ರಿಕ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾರು ಕೂಡ ದಯವಿಟ್ಟು ಕೈ ಮುಗಿರ್ತಾನೆ, ಯಾರು ಕೂಡ ಮಿಸ್ಟೇಕ್ ಮಾಡೋಕೊಡಿ. ಮಿಸ್ಟೇಕ್ ಮಾಡಿದ್ರೆ ನಾವು ಇಷ್ಟು ದಿನಗಳಲ್ಲಿ ಕಟ್ಟಿದಂಥ ಕನಸು ಜಸ್ಟ್ 1 ಸೆಕೆಂಡಲ್ಲಿ ನುಚ್ಚು ನೂರಾಗಿ ಹೋಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾರು ಕೂಡ ಮಿಸ್ಟೇಕ್ ಮಾಡೋಕೋಬೇಡಿ ಅಂತ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಫ್ಯಾಮಿಲೀಸ್ ಎಲ್ಲರೂ ಹೇಳ್ತೀನಿ, ಈ ಒಂದು ವಿಡಿಯೋ ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ ಬೇಗ ಅಂತ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಜೀವನದ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಬಾಯ್ ಬಾಯ್ ಬಾಯ್.